ಎಲ್ಲರಿಗೂ ನಮಸ್ಕಾರ. ಕೋಳಿ ಅಂಗಡಿಗಳ ಮಾಂಸ ಮಾರಾಟದಿಂದ ದುರ್ವಾಸನೆ, ನೊಣಗಳ ಕಾಟ ಮತ್ತು ಸೊಳ್ಳೆಗಳ ಕಾಟದಿಂದ ತಪ್ಪಿಸುವುದು ಯಾವಾಗ? ಪೆನುಗೊಂಡ ಊರು ಬಾಗಿಲು ರಸ್ತೆ ಮಾರ್ಗದಲ್ಲಿ ಓಡಾಡಲು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ನೂರಾರು ನಾಯಿಗಳ ಕಾಟದಿಂದ ಮಕ್ಕಳು ಮತ್ತು ಹೆಣ್ಣು ಮಕ್ಕಳು, ಹೆಂಗಸರು ಓಡಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಈ ಮಾರ್ಗದಲ್ಲಿ ದುರ್ವಾಸನೆ ಇರುವ ಕಾರಣ ಬಿಜೆಪಿ ಮುಖಂಡ ಮುರಳಿ ಆಕ್ರೋಶ. ಪೆನುಗೊಂಡ ಊರ್ಬಾಗಿಲು ಮುಳ್ಳಿನ ಗಿಡ ಗಡ್ಡೆಗಳಿಂದ ಹಾಳಾಗುತ್ತಿದೆ. ಕೂಡಲೇ ಗಿಡ ಗಡ್ಡೆಗಳನ್ನು ತೆರವುಗೊಳಿಸಲು ಸಾರ್ವಜನಿಕರ ಒತ್ತಾಯ. ಮಧುಗಿರಿ ಸಂಘಟನಾತ್ಮಕ ಜಿಲ್ಲಾ ಬಿಜೆಪಿ ಒಬಿಸಿ ಪ್ರಧಾನ ಕಾರ್ಯದರ್ಶಿಯಾದ ಮುರಳಿ ಮಾತಾಡೋದು. ಕೋಟೆ ಊರು ಪೆನುಗೊಂಡೆ ಊರು ಬಾಗಿಲು ಹತ್ತಿರ ಚಿಕನ್ ಸೆಂಟರ್ಗಳಿದ್ದಾವೆ. ಅಲ್ಲಿ ವಿಪರೀತ ನಾಯಿಗಳು. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ, ತಹಶೀಲ್ದಾರ್ಗೆ ಮನವಿ, ವಿಭಾಧಿಕಾರಿಗಳಿಗೆ ಮನವಿ, ಇಲ್ಲ ಇವ್ರಿಗೆ ಯಾರಿಗೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ 3 ಸರಿ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ರಾಯಲ್ ಚಿಕನ್ ಸೆಂಟ್ರು ಅವರು ನಾವು ಖಾಲಿ ಮಾಡುವುದಿಲ್ಲ, ನೀನೇನು ಕಿತ್ಕೊಳ್ತೀಯೋ ಕಿತ್ಕೋ ಅಂತ ಕೆಲವು ಅಧಿಕಾರಿಗಳಿಗೆ ಚಾಲೆಂಜ್ ಮಾಡಿದ್ದಾನೆ. ಇದೆಲ್ಲ ಸರಿ ಇಲ್ಲ. ಅಲ್ಲಿ 100 ನಾಯಿಗಳು ಇರ್ತವೆ. ಸಂಜೆ ಇದೇ ತಹಶೀಲ್ದಾರ್ ಸಂತೋಷ್ ಕುಮಾರ್ ಹೋಗಿ ನೋಡ್ಕೊಂಡು ಬಂದವ್ರೆ. ಸಾಹೇಬ್ರು ನೋಡಿಕೊಂಡು ವಿಸಿಟ್ ಮಾಡವ್ರೆ. ಊರು ಬಾಗಿಲಿಗೆ ಅನ್ಕೊಂಡಿರೋ ಊರು ಬಾಗಿಲಲ್ಲಿ ಶಾಲಾ ಮಕ್ಕಳುಗಳು ಎಲ್ಲ ಇದ್ದಾರೆ. ಅಲ್ಲಿ ಬಾಲಕಿಯರ ಪ್ರೌಢಶಾಲೆ ಐತೆ, ಬಾಲಕಿಯರ ಕಿರಿಯ ಶಾಲೆ ಐತೆ. ಇವ್ರಿಗೆಲ್ಲ ಕೆಲಸ ಮಾಡಿಲ್ಲ. ಈಗ ಅರ್ಜಿ ಕೊಟ್ಟು ಸಾಕಾಗೈತೆ ಜನವರಿಂದ. ನಾವೇನು ಮಾಡ್ಬೇಕು ನೀವೇ ಹೇಳೋಣ.